ನಾಳೆ ಬೆಂಗಳೂರಿನಲ್ಲಿ ಸಾರಿಗೆ ನೌಕರರಿಂದ ಬೆಂಗಳೂರು ಚಲೋ ಹಮ್ಮಿಕೊಳ್ಳಲಾಗಿದೆ. ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಾರಿಗೆ ನೌಕರರ ಪ್ರತಿಭಟನೆ ನಡೆಯುತ್ತೆ. ವೇತನ ಪರಿಷ್ಕರಣೆ ಮತ್ತು 36 ತಿಂಗಳ ಹಿಂಬಾಕಿ ಪಾವತಿಗೆ ಆಗ್ರಹಿಸಲಾಗಿದೆ. ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಾರಿಗೆ ನೌಕರರ ಪ್ರತಿಭಟನೆ, ವೇತನ ಪರಿಷ್ಕರಣೆ ಮತ್ತು ಹಿಂಬಾಕಿಯನ್ನ ಪಾವತಿ ಮಾಡಬೇಕು ಅಂತ ಸರ್ಕಾರದ ಮೇಲೆ ಸಾರಿಗೆ ನೌಕರರು ಒತ್ತಡ ಹಾಕಿದ್ದಾರೆ. ನಾಳೆ ಸಂಜೆ ಒಳಗಡೆ ಬೇಡಿಕೆ ಈಡೇರಿಸೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಡೆಡ್ಲೈನ್ ಕೊಡಲಾಗಿದೆ. ಬೇಡಿಕೆ ಈಡೇರಿಸೋದಕ್ಕೆ ಸರ್ಕಾರ ವಿಫಲವಾದ್ರೆ ನಾಳೆ ಸಂಜೆಯಿಂದ ಬಸ್ಗಳು ಬಂದಾಗುತ್ತಾ? ಸರ್ಕಾರದ ವಿರುದ್ಧ ನಿರ್ಣಾಯಕ ಹೋರಾಟಕ್ಕೆ ಸಾರಿಗೆ ನೌಕರರು ಮುಂದಾಗಿದ್ದಾರೆ. ಫೆಬ್ರವರಿ 19ಕ್ಕೆ ಬೆಂಗಳೂರು ಚಲೋ, ನಾಳೆ ಫೆಬ್ರವರಿ 20ಕ್ಕೆ ಸಾರಿಗೆ ಬಂದ್ ಆಗುತ್ತೆ. 1,15,000 ಸಾರಿಗೆ ನೌಕರರು ಕೆಲಸ ಸ್ಥಗಿತಗೊಳಿಸಿ ಹೋರಾಟದಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ಬರೋದಕ್ಕೆ ಮುಖಂಡರು ಕರೆ ಕೊಟ್ಟಿದ್ದಾರೆ. ಸಾರಿಗೆ ನೌಕರರ ಸಂಘಟನೆಗಳು ಈ ಹಿಂದೆ ಜನವರಿ 29ನೇ ತಾರೀಕು ಹೋರಾಟ ನಡೆಸೋದಕ್ಕೆ ಮುಂದಾಗಿತ್ತು. ಆದರೆ ಅದೇ ದಿನ ಸಾರಿಗೆ ನೌಕರರ ಮುಖಂಡ ಅನಂತ ಸುಬ್ಬರಾವ್ ನಿಧನದ ಹಿನ್ನೆಲೆ ಮುಂದೂಡಲಾಗಿತ್ತು. ಇದೀಗ ಸಾರಿಗೆ ನೌಕರರು ಮತ್ತೆ ಹೋರಾಟಕ್ಕೆ ಕಹಳೆ ಮೊಳಗಿಸಿದ್ದಾರೆ. ಸಾರಿಗೆ ನೌಕರರ ಬೇಡಿಕೆಗಳು ಏನೇನಿದೆ ಹಾಗಾದ್ರೆ? ವೇತನ ಹಿಂಬಾಕಿ ಮತ್ತು ವೇತನ ಪರಿಷ್ಕರಣೆ ಆಗಬೇಕು. 2024ರ ಜನವರಿ 1ಕ್ಕೆ ಅನ್ವಯವಾಗುವಂತೆ ವೇತನ ಪರಿಷ್ಕರಣೆ ಆಗಬೇಕು. 38 ತಿಂಗಳ ಹಿಂಬಾಕಿಯನ್ನ ಹಾಗೆ ಉಳಿಸಿಕೊಂಡಿದೆ. ಆ ಹಣ ಬಿಡುಗಡೆ ಮಾಡಬೇಕು ಅಂತ ನೌಕರರು ಪಟ್ಟು ಹಿಡಿದಿದ್ದಾರೆ. ಇನ್ನು 2024 ಜನವರಿ 1ರಿಂದ ಬರಬೇಕಾಗಿದ್ದ ವೇತನ ಪರಿಷ್ಕರಣೆ ಇದುವರೆಗೂ ಆಗಿಲ್ಲ. ವೇತನ ಹೆಚ್ಚಳ ಹಿಂಬಾಕಿ ಇದುವರೆಗೂ ನೌಕರರ ಕೈ ಸೇರಿಲ್ಲ. ಕೇವಲ 14 ತಿಂಗಳ ಹಿಂಬಾಕಿ ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳಿತ್ತು. ಹಿಂಬಾಕಿಯೂ ಇಲ್ಲ, ವೇತನ ಪರಿಷ್ಕರಣೆಯೂ ಇಲ್ಲ. ಸಾರಿಗೆ ನೌಕರರು ಕಂಗೆಟ್ಟಿದ್ದಾರೆ. ಹೋರಾಟದ ಮೇಲೆ ಹೋರಾಟ ಮಾಡ್ತಾ ಇದ್ದಾರೆ. ಈಗ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಸಾರಿಗೆ ನೌಕರರು ಮುಂದಾಗಿದ್ದಾರೆ. ವೇತನ ಪರಿಷ್ಕರಣೆ ಆಗಬೇಕು, 36 ತಿಂಗಳ ಹಿಂಬಾಕಿಯನ್ನ ಕೊಡಬೇಕು ಅಂತ ಸಾರಿಗೆ ನೌಕರರು ಸರ್ಕಾರಕ್ಕೆ ಆಗ್ರಹಿಸಿರೋದು. ಇದು ಸಾರಿಗೆ ನೌಕರರ ಬೇಡಿಕೆ. ಇದು ಸಾರಿಗೆ ನೌಕರರ ಪ್ರತಿಭಟನೆಗೆ ರಾಜ್ಯ ಸರ್ಕಾರ ರೆಡ್ ಸಿಗ್ನಲ್ ಕೊಟ್ಟಿದೆ. ಪ್ರತಿಭಟನೆಯಲ್ಲಿ ಭಾಗಿಯಾದ್ರೆ ಕ್ರಮ ತಗೋತೀವಿ ಅನ್ನೋ ಎಚ್ಚರಿಕೆ ಕೊಟ್ಟಿದೆ ಸರ್ಕಾರ. ಎಸ್ಮಾ ಕಾನೂನಿನ ಅಡಿ ಕ್ರಮದ ಎಚ್ಚರಿಕೆಯನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ. ಎಸ್ಮಾ ಜಾರಿ ಮಾಡ್ತೀವಿ ಅಂತ. ಯಾವುದೇ ಕಾರಣಕ್ಕೂ ಬೆಂಗಳೂರು ಚಲೋದಲ್ಲಿ ಭಾಗಿಯಾಗಬಾರದು. ನಾಳೆ ಬೆಂಗಳೂರು ಚಲೋ ಹಮ್ಮಿಕೊಂಡಿದ್ದಾರೆ ಸಾರಿಗೆ ನೌಕರರು. ಆದ್ರೆ ಈ ಬೆಂಗಳೂರು ಚಲೋ ಪ್ರತಿಭಟನೆಯಲ್ಲಿ ಸಾರಿಗೆ ನೌಕರರು ಭಾಗಿಯಾದ್ರೆ ಅವರ ಮೇಲೆ ಕ್ರಮ ಅಂತ ಸರ್ಕಾರ ಹೇಳಿದೆ. 4 ಸಾರಿಗೆ ನಿಗಮಗಳಿಂದ ಪ್ರತಿಭಟನೆಯಲ್ಲಿ ಭಾಗಿಯಾಗಬಾರದು ಅಂತ ಎಚ್ಚರಿಕೆಯನ್ನ ಕೊಡಲಾಗಿದೆ. ಕೆಲಸಕ್ಕೆ ಬಂದಿಲ್ಲ ಅಂದ್ರೆ ಸಂಬಳನೂ ಇಲ್ಲ, ನಿಮ್ಮ ಮೇಲೆ ಕ್ರಮ ಆಗತ್ತೆ ಅಂತ ಸಾರಿಗೆ ನೌಕರರಿಗೆ ಸರ್ಕಾರ ಎಚ್ಚರಿಕೆಯನ್ನ ಕೊಟ್ಟಿದೆ. ಎಸ್ಮಾ ಜಾರಿ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಎಸ್ಮಾ ಜಾರಿಯಾದ್ರೆ ನೌಕರರ ಮೇಲೆ ಕಠಿಣ ಕ್ರಮ ಆಗುತ್ತೆ. ಆ ಭಯದಿಂದ ಎಷ್ಟೋ ನೌಕರರು ಪ್ರತಿಭಟನೆಯಲ್ಲಿ ಭಾಗಿಯಾಗೋದಿಲ್ಲ. ಬರೋ ಸಂಬಳವೂ ಕೈತಪ್ಪಿ ಹೋಗುತ್ತೆ, ಇರೋ ಕೆಲಸವನ್ನು ಕಳ್ಕೋಬೇಕಾಗತ್ತೆ ಅಂತ. ಆ ರೀತಿ ಸರ್ಕಾರ ಸಾರಿಗೆ ನೌಕರರನ್ನ ಕಟ್ ಹಾಕೋದಕ್ಕೆ ನೋಡ್ತಾ ಇದೆ. ಈ ಹೋರಾಟಕ್ಕೆ ರೆಡ್ ಸಿಗ್ನಲ್ ಈಗಾಗಲೇ ಸರ್ಕಾರದಿಂದ. ಸಾರಿಗೆ ನೌಕರರು ಕೆಲಸ ಸ್ಥಗಿತಗೊಳಿಸಿ ಹೋರಾಟದಲ್ಲಿ ಭಾಗಿಯಾದ್ರೆ ಎಸ್ಮಾ ಜಾರಿ ಮಾಡ್ತೀವಿ ಅಂತ ಸರ್ಕಾರ ಹೇಳಿರೋದು. ನಾಳಿನ ಪ್ರತಿಭಟನೆಗೆ ಸಾರಿಗೆ ಸಿಬ್ಬಂದಿ ಮಿಶ್ರ ಪ್ರತಿಕ್ರಿಯೆ. ನಾಳೆ ಪ್ರತಿಭಟನೆಗೆ ಹಾಜರಾಗೋದಕ್ಕೆ ನೌಕರರಿಗೆ ಎಸ್ಮಾ ಭಯ ಇದೆ. ಇದೇ ಆಗೋದು. ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಒಂದಷ್ಟು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ನಾಳೆ ಸಂಜೆ ಒಳಗಡೆ ಆ ಬೇಡಿಕೆಯನ್ನ ಈಡೇರಿಸೋ ಭರವಸೆ ಬೇಕು ಅಂತ ಸರ್ಕಾರಕ್ಕೆ ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ. ಆದ್ರೆ ಅದರ ಮಧ್ಯೆ ಸರ್ಕಾರ ಕೂಡ ತನ್ನ ರೆಡ್ ಸಿಗ್ನಲ್ ಅನ್ನ ಇಟ್ಟಿದೆ. ಎಸ್ಮಾ ಜಾರಿ ಮಾಡ್ತೀವಿ ಅಂತ ನೌಕರರಿಗೆ ಈಗ ಎಸ್ಮಾ ಭಯ ಶುರುವಾಗಿದೆ. ಪ್ರತಿಭಟನೆಗೆ ಹಾಜರಾಗುವ ಬಗ್ಗೆ ನಿರ್ಧರಿಸಿಲ್ಲ ಇನ್ನು ಅಂತ ನೌಕರರು ಹೇಳ್ತಾ ಇದ್ದಾರೆ. ಸರ್ಕಾರ ನಮಗೆ ಮಾತು ಕೊಟ್ಟಂತೆ ನಡ್ಕೋಬೇಕು. ಸಾರಿಗೆ ನೌಕರರಿಗೆ ಒಂದು ಹೊತ್ತಿನ ಊಟಕ್ಕೂ ಕಷ್ಟ ಇದೆ. ಸರ್ಕಾರ ನಮಗೆ ಮಾತು ಕೊಟ್ಟಂತೆ ನಡ್ಕೋಬೇಕು ಅಂತ ಸಾರಿಗೆ ನೌಕರರು ಕೇಳ್ತಾ ಇದ್ದಾರೆ. ಆದರೆ ಪ್ರತಿಭಟನೆಯಲ್ಲಿ ಭಾಗಿಯಾಗೋದ್ರ ಬಗ್ಗೆ ಇನ್ನೂ ನಿರ್ಧಾರಕ್ಕೆ ಬಂದಿಲ್ಲ.
ನಮ್ಮದು ಸಾರಿಗೆ ನೌಕರಿಗೆ ಸಮಾನ ವೇತನ ಆಗಬೇಕಂತ ಸರ್ಕಾರ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದೆ. ಮೊದಲು ಅದನ್ನು ಬಿಡುಗಡೆ ಮಾಡಿದ್ದು ಮಾತು ಕೊಟ್ಟಂಗೆ ನುಡಿದಂತೆ ನಡೆಯುವ ಸರ್ಕಾರ ಇದು. ನಮಗೆ 2024ರಿಂದ ಅಗ್ರಿಮೆಂಟ್ ಆಗಬೇಕು, ಅದು ಮಾಡಿಲ್ಲ. 38 ತಿಂಗಳದ್ದು ಹರಿಯಾಸ್ ಬರಬೇಕು, ಅದು ಬಂದಿಲ್ಲ. ಅತಿ ಶೀಘ್ರವಾಗಿ ಬಿಡುಗಡೆ ಮಾಡಲಿ. ನೌಕರು ತುಂಬ ಕಷ್ಟದಲ್ಲಿದ್ದಾರೆ. ಒಂದು ಹೊತ್ತಿನ ಊಟಕ್ಕೂ ಕಷ್ಟ ಇದೆ ಇವಾಗ. ಯಾಕಂದರೆ ಈಗಿನ ಪರಿಸ್ಥಿತಿ ರೇಟ್ ಏರೋದ್ರಿಂದ ಸಾರಿಗೆ ನೌಕರರ ಕಷ್ಟ ಯಾವ ಸರ್ಕಾರನೂ ಸ್ಪಂದಿಸ್ತಾ ಇಲ್ಲ. ಹೊಟ್ಟೆಗೆ ಅನ್ನ ಕೇಳಿದರೆ ಇರೋ ಅನ್ನ ಕಸ್ಕೊಂಡು 2,500 ಜನನ 2021 ಮುಷ್ಕರದಲ್ಲಿ ಎಲ್ಲರನ್ನೂ ವಜಾ ಮಾಡಿ ಅವ್ರ ಹೆಣ್ಣು ಮಕ್ಕಳು ಬೀದಿಗೆ ಬಂದಿದ್ದಾರೆ. ಅದನ್ನು ಕೇಸ್ ಕ್ಲಿಯರ್ ಮಾಡಿಲ್ಲ. ಸುಳ್ಳು FR ಹಾಕಿ ಅದರ ಬಗ್ಗೆನೂ ನಮಗೆ ಯಾವುದೂ ಸ್ಟೇಷನಲ್ಲಿ ಕೇಸ್ಗಳು ಕ್ಲಿಯರ್ ಮಾಡಿಲ್ಲ. ನಮಗೆ ಯಾವುದೇ ಕರ್ನಾಟಕದಲ್ಲಿ ಸರ್ಕಾರ ಬಂದರೂ ಸಾರಿಗೆ ನೌಕರನ್ನ ತುಳಿಯೋದ ಮಾಡ್ತಾರೆ ಹೊರತು ನೌಕರ ಬಗ್ಗೆ ಯಾವುದೂ ಒಲವಿಲ್ಲ. ಯಾಕಂದರೆ 5 ವರ್ಷಕ್ಕೊಮ್ಮೆ ಎಲ್ಲ ಎಲೆಕ್ಷನ್ ಆಗ್ತವೆ. ಲೋಕಸಭಾ, ವಿಧಾನಸಭಾ, ಆಮೇಲೆ ಪಂಚಾಯತಿ ಇಲೆಕ್ಷನ್ನು ಎಲ್ಲ ಆಗ್ತವೆ. ನಮ್ಮದು 1996 ಆಗಿರೋ ಇಲೆಕ್ಷನ್ನು ಇವತ್ತವರೆಗೂ ಇನ್ನೇನು ಇಲೆಕ್ಷನ್ ಬಂದಿಲ್ಲ. ನಮ್ಮಲ್ಲಿ ನಾವು ನಾಳೆ 38 ತಿಂಗಳ ಹಿಂಬಾಕಿ 24ರಿಂದ ಏನು ನಮಗೆ ಅಗ್ರಿಮೆಂಟ್ ಆಗಬೇಕಾಗಿತ್ತು, ಅದು ಆಗಲೇಬೇಕು. ಅದಕ್ಕೋಸ್ಕರ ನಾವು ಪಾಲ್ಗೊಳ್ತೀವಿ ಮೇಡಮ್. ಎಸ್ಮಗೆ ಯಾರು ಭಯ ಬೀಳ್ತಾರೆ ಮೇಡಮ್. ಇಷ್ಟು ವರ್ಷ ಎಲ್ಲ ಎಸ್ಮ ಅನ್ಕೋತ ಬಂದವ್ರೆ, ಎಲ್ಲ ಬಸ್ಮಾಗೆ ಹೋಗಿದ್ದಾರೆ. ಎಸ್ಮಾಗೆಲ್ಲ ನಾವೆಲ್ಲ ಬಗ್ಗೋರಲ್ಲ. ನಾಳೆ ಅಕಸ್ಮಾತು ನಮ್ಮ CM ಆಗಲಿ, ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರು ಆಗಲಿ ನಮಗೇನಾದರೂ ಕರೆದು ಬಿಟ್ಟು ಮಾತುಕತೆಯಲ್ಲಿ ಏನರೇ ಬಗೆಹರಿಸಿದ್ರೆ 20ಕ್ಕೆ ಏನೂ ಸ್ಟ್ರೈಕ್ ಆಗಲ್ಲ ಮೇಡಮ್. ಹಾಗಾದರೆ ಅವರೇನೋ ನಮಗೆ ಕರೀಲಾರದೆ ಮಾತಾಡಿದರೆ ಅದನ್ನು ಮಾತ್ರ 20ನೇ ತಾರೀಕು ಸ್ಟ್ರೈಕ್ ಆಗೋದು ಗ್ಯಾರಂಟಿ. ವೈಜ್ಞಾನಿಕವಾಗಿ ಏನಿಲ್ಲ ಅಲ್ಲ, ಏನಿಲ್ಲ ಮೇಡಮ್. ನಮ್ಮ ಕರ್ತವ್ಯ ಜನಗಳಿಗೆ ಸೇವೆ ಮಾಡಬೇಕು. ನಾವು ಸೇವಾ ಮನೋಭಾವನೆಯಿಂದ ಇದು ಮಾಡ್ತಾ ಇದ್ದೀವಿ ಹೊರತು ಬೇರೆ ಯಾವುದೇ ಇಲ್ಲ. ನಾವು ಬಂದಿರೋದೇ ಜನರಿಗೆ ಸೇವೆ ಮಾಡೋದಕ್ಕೋಸ್ಕರ. ಹಾಗಾಗಿ ನಾವು ಆ ಥರ ಏನಿಲ್ಲ. ಸರ್ಕಾರ ನಮಗೆ ಯಾವ ರೀತಿಯಲ್ಲಿ ಯಾವಾಗ ಸ್ಪಂದಿಸಬೇಕು ಅಂತ ಸರ್ಕಾರಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.